ICC ದುಡಿಯೋ 80% ದುಡ್ಡನ್ನ ನಮ್ಮ ಇಂಡಿಯನ್ಸೇ ದುಡ್ಡು ಕೊಡೋದು. ಇವಾಗ ICCಗೆ ಇದ್ರ ಬಗ್ಗೆನೇ ಅತಿ ದೊಡ್ಡ ಚಿಂತೆ ಆಗಿದೆ. 2023 2027 ಜಿಯೋ ICC ಜೊತೆ ಕಾಂಟ್ರಾಕ್ಟ್ನ ವಿನ್ ಮಾಡಿರ್ತಾನೆ. ಆ ಕಾಂಟ್ರಾಕ್ಟ್ ಸೈಜ್ ಬಂದ್ಬಿಟ್ಟು $3 ಬಿಲಿಯನ್. $3 ಬಿಲಿಯನ್ ಅಂದರೆ 28,000 ಕೋಟಿ. ಇವಾಗ ಜಿಯೋಗೊಂದು ಅರ್ಥ ಆಗ್ತಾ ಇದೆ, ನಾನು ಇದರಿಂದ ಇಷ್ಟೊಂದು ದುಡಿಯೋಕ್ಕಾಗಲ್ಲ, ಸುಮ್ಮನೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟೆ ಅಂತ ಜಿಯೋ ಏನು ಮಾಡ್ತಾ ಇದ್ದಾನೆ, ಈ ಡೀಲ್ನ ಬೇರೆಯವರಿಗೆ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಯಾರೂ ತಗೊಳ್ತಾ ಇಲ್ಲ. ಯಾಕಂದರೆ ರೀಸೆಂಟ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟು ಈ ಗ್ಯಾಂಬ್ಲಿಂಗ್ ಆ್ಯಪ್ಗಳು ಅಡ್ವರ್ಟೈಸ್ ಮಾಡೋದನ್ನು ಬ್ಯಾನ್ ಮಾಡಿದೆ. ಇದರಿಂದನೇ ICCಗೆ ಹೈಯೆಸ್ಟ್ ರೆವಿನ್ಯೂ ಬರ್ತಾ ಇದ್ದು, ಸುಮಾರು 7,000 ಕೋಟಿ ಇದರಿಂದನೇ ಬರ್ತಾ ಇತ್ತು. ಮತ್ತು ನಮ್ಮ ಇಂಡಿಯಾದಲ್ಲಿರೋ ಸ್ಟಾರ್ ಕ್ರಿಕೆಟರ್ಸ್ ಅಂದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರಿಬ್ಬರು ಕೂಡ ರಿಟೈರ್ಡ್ ಆಗ್ತಾ ಇದ್ದಾರೆ. ಇದರಿಂದ ತುಂಬ ಜನ ಕ್ರಿಕೆಟ್ ನೋಡೋದನ್ನ ಕಮ್ಮಿ ಮಾಡ್ತಾರೆ, ಆ್ಯಡ್ಸ್ ರೆವಿನ್ಯೂ ಕಮ್ಮಿ ಆಗುತ್ತೆ ಅಂತ ಜಿಯೋ ಭಯ ಬಿದ್ದಿದ್ದಾನೆ. ಅದಕ್ಕೆ ಈ ರೈಟ್ಸ್ನ ಜಿಯೋ ಬೇರೆಯವರಿಗೆ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಬಟ್ ಯಾರು ಕೂಡ ಈ ರೈಟ್ಸ್ನ ಬೈ ಮಾಡ್ತಾ ಇಲ್ಲ. ಅದೇ ರೀತಿ ICC ಕೂಡ 2026 2029 ರೈಟ್ಸ್ನ ಕೂಡ ಸೆಲ್ ಮಾಡೋಕ್ಕೆ ಟೆಂಡರ್ ಕರೀತಾ ಇದೆ. ಬಟ್ ಯಾರು ಕೂಡ ಆ ಟೆಂಡರಿಗೆ ಬರ್ತಾ ಇಲ್ಲ. ಇದೇ ಪ್ರಾಬ್ಲಮ್ಮು BCCIಗಿಲ್ಲ. ಯಾಕಂದರೆ BCCIಗೆ ಮೋಸ್ಟ್ ಆಫ್ ದಿ ರೆವಿನ್ಯೂ ಬರೋದು IPL ಇಂದ. IPLನ ನಾವು ಜಸ್ಟ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿಗೋಸ್ಕರ ನೋಡಲ್ಲ. IPL ಒಂದು ಎಂಟರ್ಟೈನ್ಮೆಂಟ್. ಇದರಿಂದ IPLಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಅದೇ ರೀತಿ BCCIಗೂ ಎಫೆಕ್ಟ್ ಆಗಲ್ಲ. ಬಟ್ ನಿಜವಾಗ್ಲೂ ಎಫೆಕ್ಟ್ ಆಗೋದು ಯಾರಿಗೆ ಅಂದರೆ ICCಗೆ. ಜಗತ್ತಿನ ಕ್ರಿಕೆಟ್ನ ಕಂಟ್ರೋಲ್ ಮಾಡುವಂಥ ದೊಡ್ಡ ಬೋರ್ಡ್ನ ಸಾಕ್ತಿರೋದು ನಮ್ಮ ಇಂಡಿಯನ್ಸು. ಇದ್ರ ಬಗ್ಗೆ ನಿಮಗೆ ಗೊತ್ತಿತ್ತಾ? ಕೆಳಗಡೆ ಕಾಮೆಂಟ್ ಮಾಡಿ.